ದಿನಕ್ಕೊಂದು ದೈವವಾಕ್ಯ. ಆತ್ಮವು ವ್ಯಾಧಿಯನ್ನು ಸಹಿಸಬಲ್ಲದು, ಆತ್ಮವೇ ನೊಂದರೆ ಸಹಿಸುವವರಾರು. ಜ್ಞಾನೋಕ್ತಿಗಳು 18:14. ಆತ್ಮಾವಲೋಕನ. ಮಾನವೀಯ ಬದುಕುವ ಇಚ್ಛೆ ಅಥವಾ ಚೈತನ್ಯವು ದೈಹಿಕ ಅನಾರೋಗ್ಯ, ನೋವು ಮತ್ತು ಕಷ್ಟಗಳನ್ನು ತಡೆದುಕೊಳ್ಳುವ ಗಮನಾರ್ಹ ಸಾಮರ್ಥ್ಯವನ್ನು ಹೊಂದಿ ಸ್ಥಿತಿಸ್ಥಾಪಕತ್ವವನ್ನು ಆಗಿಂದಾಗೆ ಹೊಂದುತ್ತಿರುತ್ತದೆ. ಈ ಸ್ಥಿತಿಸ್ಥಾಪಕತ್ವವು ಅಂದರೆ ಎಂತಹ ಪರಿಸ್ಥಿತಿಗಳು ಎದುರಾದರೂ ಹಳೆಯ ಸ್ಥಿತಿಗೆ ಮರಳುವ ಸಾಮರ್ಥ್ಯ ಆಂತರಿಕ ಶಕ್ತಿಯಿಂದಲೂ ಬದುಕುವ ವಿಪರೀತ ಬಯಕೆಯಿಂದಲೂ ಬರುತ್ತದೆ. ಸ್ಪಂಜನ್ನು ಎಲ್ಲ ಕಡೆಗಳಿಂದಲೂ ಒತ್ತಿಬಿಟ್ಟಾಗ ಸಹಜ ಸ್ಥಿತಿಗೆ ಹೇಗೆ ಮರಳುತ್ತದೋ ಹಾಗೆಯೇ. ಆದರೆ ಮುರಿದ ಆತ್ಮವು ದೈಹಿಕ ಕಾಯಿಲೆಗಳಿಗಿಂತ ಘೋರವಾದುದು. ಹತಾಶೆಯು ಬಲಿಷ್ಠ ವ್ಯಕ್ತಿಯನ್ನೇ ದುರ್ಬಲಗೊಳಿಸುವ ಭಾವನಾತ್ಮಕ ಭಾರವಾಗಿರುತ್ತದೆ. ಮುರಿದ ಆತ್ಮ ಹೊರಲು ಅಸಾಧ್ಯವಾದ ಅಪಾರ ಹೊರೆಯಾಗುತ್ತದೆ. ಇದು ಮಾನವನನ್ನು ಬದುಕುವ ಇಚ್ಛೆಗಿಂತಲೂ ದೂರ ಕೊಂಡೊಯ್ದು ಹತಾಶೆ ಹೊಂದುವಂತೆ ಮಾಡುತ್ತದೆ. ಮುರಿದ ಆತ್ಮವು ಸರ್ವ ವ್ಯಾಧಿಗಿಂತ ಹೆಚ್ಚು ವಿನಾಶಕಾರಿಯಾದದು. ಬದುಕುವ ಭರವಸೆಯನ್ನೇ ಕಳೆದುಕೊಳ್ಳುವ ಸ್ಥಿತಿ. ಇದು ಅಸಹನೀಯ ಭಾವನಾತ್ಮಕ ಆಧ್ಯಾತ್ಮಿಕ ಭಾರ. ಇದನ್ನು ಯಾರು ತಾನೇ ಸಹಿಸಿಕೊಳ್ಳಬಲ್ಲರು? ದೇವರಲ್ಲಿ ಅತೀವ ನಂಬಿಕೆ, ದೈವಿಕ ಅನುಗ್ರಹ ಮಾತ್ರ ಇದರ ನೆರವಿಗೆ ಬರಲು ಸಾಧ್ಯ ಎಂಬುದ ಅರಿತು ವಿಶ್ವಾಸವನ್ನು ಕಳೆದುಕೊಳ್ಳದೆ ಆತ್ಮ ದೃಢತೆಯನ್ನು ಪಡೆದುಕೊಂಡು ಶಾಶ್ವತ ಬಾಳಲು ಪ್ರಯತ್ನಿಸಿದರೆ ಒಳಿತಲ್ಲವೇ?